ದ ಫೆಡರಲ್ ಕರ್ನಾಟಕದ ವೀಕ್ಷಕರಿಗೆ ಫೋಕಸ್ ಪುಲ್ಲರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಕೇಶ್ ಪಡಿಬಾಗ್ಲು. ಪ್ರಿಯ ವೀಕ್ಷಕರೇ, ಕರ್ನಾಟಕದ ಜೈಲುಗಳು ಅಂದ್ರೆ ಅಪರಾಧಿಗಳು ಮತ್ತು ಆರೋಪಿಗಳನ್ನು ಕೂಡಿ ಹಾಕುವಂತಹ ಜಾಗ ಸೇಫ್ ಆಗಿದೆಯಾ, ಅಂದ್ರೆ ಆರೋಪಿಗಳಿಗೆ ಸೇಫ್ ಆಗಿದೆಯಾ, ಜನರಿಗೆ ಸೇಫ್ ಆಗಿದೆಯಾ ಅನ್ನುವಂತಹ ಪ್ರಶ್ನೆ ಹುಟ್ಟುವಂತಹ ಕೆಲವು ಪ್ರಸಂಗಗಳು ಕರ್ನಾಟಕದಲ್ಲಿ ಇತ್ತೀಚೆಗೆ ನಡೆದಿವೆ. ಇವತ್ತಿನ ನಮ್ಮ ಫೋಕಸ್ ಪುಲ್ಲರ್ ಕಾರ್ಯಕ್ರಮದಲ್ಲಿ ಅದರ ಬಗ್ಗೆ ನಾವು ಚರ್ಚೆ ನಡೆಸೋಣ. ವೀಕ್ಷಕರೇ, ಕಳೆದ 1 ತಿಂಗಳಿಂದ ಕರ್ನಾಟಕದ 3 ಕಡೆ ಜೈಲು ಹಕ್ಕಿಗಳು ಅಂತ ಏನು ಕರಿತೀವಿ, ಅವರು ಆರೋಪಿಗಳು ಹೌದು, ಅಪರಾಧಿಗಳು ಹೌದು, ಇವರು ತಪ್ಪಿಸಿಕೊಂಡು ಓಡಾಡಿದ್ದಾರೆ. ಅಂದ್ರೆ ಜೈಲು ಸಿಬ್ಬಂದಿಗಳು ಅಂದ್ರೆ ಕಾವಲುಗಾರರನ್ನ ಕಣ್ ತಪ್ಪಿಸಿ ಅಥವಾ ಪೊಲೀಸರ ಕಣ್ ತಪ್ಪಿಸಿ ಅಲ್ಲಿಂದ ಪರಾರಿಯಾಗಿ ಓಡಿ ಹೋದ ಪ್ರಸಂಗಗಳು 3 ಕಡೆ ನಡೆದಿವೆ. ಅದರಲ್ಲೂ 2 ಪ್ರಸಂಗ ಕರ್ನಾಟಕದ ಗೃಹ ಸಚಿವರಾಗಿರುವಂತಹ ಪ್ರಿಯಾಂಕ ಖರ್ಗೆ ಅವರ ತವರಲ್ಲೇ ನಡೆದಿರುವುದಂಥದ್ದು ಮಾತ್ರ ಅಚ್ಚರಿಯ ಸಂಗತಿ. ಮೊದಲ ಪ್ರಕರಣವನ್ನು ನೋಡೋದಾದ್ರೆ, ಕಲಬುರಗಿ ಸಬ್ ಜೈಲ್, ಅದು ಕೇಂದ್ರ ಜೈಲ್. ಅದು ಅಲ್ಲಿ 3 ಜೀವಾವಧಿ ಶಿಕ್ಷೆಗೆ ಒಳಗಾಗಿದ್ದಂತಹ ಅಪರಾಧಿಗಳು ಅಲ್ಲಿಂದ ಪರಾರಿಯಾಗಿದ್ರು. ಇದು ಮಾತ್ರ ಕರ್ನಾಟಕವನ್ನ ಬೆಚ್ಚಿ ಬೀಳಿಸುತ್ತೆ. ಯಾಕಂದ್ರೆ ಕೇಂದ್ರ ಜೈಲು ಅಂದ್ರೆ ಅಲ್ಲಿ ವಿಭಿನ್ನ ರೀತಿಯ ಅಪರಾಧಿಗಳು ಮತ್ತು ಆರೋಪಿಗಳು ಇರ್ತಾರೆ. ಅದು ಸಜಾ ಕೈದಿಗಳು ಇರ್ತಾರೆ, ಮತ್ತೆ ಈ ಶಿಕ್ಷೆಗೊಳಪಟ್ಟಂತಹ ಕೈದಿಗಳು ಕೂಡ ಇರ್ತಾರೆ. ಇಲ್ಲಿಂದ ಒಬ್ಬ ಆರೋಪಿ ಅಥವಾ ಅಪರಾಧಿ ತಪ್ಪಿಸಿಕೊಳ್ಳುವಂತದ್ದು ಕರ್ನಾಟಕದ ಒಂದು ಕಾನೂನು ವ್ಯವಸ್ಥೆಗೆ ಆತಂಕ ತಂದೊಡ್ಡಿರೋ ವಿಚಾರ ಅಂತೂ ಖಂಡಿತ ಆಗಿತ್ತು. ಮಸ್ತಾನ್, ಸಂತೋಷ್ ಹಾಗೂ ಸಾಗರ್ ಎನ್ನುವಂತಹ 3 ಅಪರಾಧಿಗಳು, ಇವರು 3 ಜೀವಾವಧಿ ಶಿಕ್ಷೆಗೆ ಒಳಪಟ್ಟವರಾಗಿದ್ರು. ಇವರು ಅಲ್ಲಿಂದ ರಾತ್ರೋರಾತ್ರಿ ಕಿಟಕಿಯ ಸರಳುಗಳನ್ನ ಮುರಿದು ತಮ್ಮ ಹಾಸಿಗೆ ಬೆಡ್ಶೀಟ್ ಅನ್ನ ಹಗ್ಗದ ರೂಪದಲ್ಲಿ ಕಟ್ಟಿಕೊಂಡು ಅಲ್ಲಿಂದ 10 ಅಡಿಗಿಂತಲೂ ಎತ್ತರ ಇದ್ದಂತಹ ಗೋಡೆಯನ್ನ ಹಾರಿ ಪರಾರಿಯಾದರು. ಈ ಘಟನೆ ಬೆಳಕಿಗೆ ಬಂದ ತಕ್ಷಣ ಕರ್ನಾಟಕದ ಕಾನೂನು ವ್ಯವಸ್ಥೆಯ ಬಗ್ಗೆ ಚರ್ಚೆ ಜೋರಾಗಿ ನಡೀಲಿಕ್ಕೆ ಶುರುವಾಯಿತು. ವೀಕ್ಷಕರೇ, ಅದಕ್ಕಿಂತ ಮೊದಲು ಅಫಜಲಪುರ ಕ್ಷೇತ್ರದಲ್ಲಿ ಇದೇ ರೀತಿಯ ಒಂದು ಘಟನೆ ನಡೆದಿದೆ. ಇದು ಪೊಲೀಸ್ ಠಾಣೆಯಲ್ಲಿ ನಡೆದಿರುವಂತಹ ಘಟನೆ. ಪೋಕ್ಸೋ ಪ್ರಕರಣದಲ್ಲಿನ ಒಂದು ಆರೋಪಿಯಾಗಿದ್ದ ಆತನ ಜೈಲಲ್ಲಿ ತಂದು ಸೆಲ್ ಅಂತವೆ, ಅದನ್ನ ಪೊಲೀಸ್ ಸ್ಟೇಷನ್ ಸೆಲ್ ಆಗಿತ್ತು, ಅದು ಲಾಕಪ್. ಅದು ಅಲ್ಲೂ ತಂದು ಅವನನ್ನ ಇಡಲಾಗಿತ್ತು. ಯಾಕಂದ್ರೆ ಆರೋಪಿಯನ್ನು ತಂದು ಕೋರ್ಟಿಗೆ ಅವರನ್ನ ಪ್ರೊಡ್ಯೂಸ್ ಮಾಡೋ ಮೊದಲು ಅವನು ತಂದು ಅಲ್ಲಿ ಇಡಬೇಕಾಗತ್ತೆ, ಮತ್ತು ಅದು ಪ್ರಕ್ರಿಯೆ ಕೂಡ ಬಂದ, ನಾನು ಹೊರಗೆ ಬಿಡುವಂತಿಲ್ಲ, ತಕ್ಷಣ ಅರೆಸ್ಟ್ ಮಾಡಿ ಪೋಕ್ಸೋ ಆರೋಪಿಗಳನ್ನ. ಅದೇ ರೀತಿ ಆರೋಪಿಯನ್ನಲ್ಲಿ ತಂದು ಇಡಲಾಗಿತ್ತು. ಆರೋಪಿಯ ಹೆಸರು ಮಂಜುನಾಥ್ ಅಂತೇಳಿ. ಆತ ಏನ್ ಮಾಡಿದೆ ಅಂದ್ರೆ, ರಾತ್ರಿ ಹೊತ್ತಲ್ಲಿ ಪೊಲೀಸರೆಲ್ಲರೂ ಮಲಗಿ ಇದ್ರು. ಅಂದ್ರೆ ವಾಸ್ತವದಲ್ಲಿ ರಾತ್ರಿ ಗಸ್ತಲ್ಲಿರುವ ಅಥವಾ ರಾತ್ರಿ ಡ್ಯೂಟಿಯಲ್ಲಿರುವ ಪೊಲೀಸರು ಮಲಗುವಂತಿಲ್ಲ. ಆದ್ರೆ ಅಫಜಲಪುರ ಠಾಣೆಯ ಸಿಬ್ಬಂದಿಗಳು ಏನ್ ಮಾಡಿದ್ರು ಅಂದ್ರೆ ಚೆನ್ನಾಗಿ ನಿದ್ದೆ ಮಾಡಿದ್ರು. ಮೋಸ್ಟ್ಲಿ ಕರ್ತವ್ಯದ ಸುಸ್ತೋ ಅಥವಾ ನಿರ್ಲಕ್ಷ್ಯವೋ ಗೊತ್ತಿಲ್ಲ, ಮಲಗಿದ್ರು. ಈ ಸಂದರ್ಭದಲ್ಲಿ ಠಾಣೆಯ ಟೆರೆಸ್ ಮೇಲೆ ಹತ್ತಿ ಅಲ್ಲಿಂದ ಸಂಪರ್ಕ ಇದೆ, ಅಂದ್ರೆ ಕೆಳಗಿಳಿದಕ್ಕೊಂದು ಮರ ಇತ್ತು ಅದರ ಪಕ್ಕದಲ್ಲೇ, ಆ ಮರದ ಸಹಾಯದಿಂದ ಕೆಳಗಿಳಿದು ಪರಾರಿಯಾದ. ಈ ಘಟನೆ ಕೂಡ ಒಂದು ಅಚ್ಚರಿ ಮೂಡಿಸುವಂತ ಘಟನೆ ಆಗಿತ್ತು. ಯಾಕಂದ್ರೆ ಪೋಕ್ಸೋ ಆರೋಪಿ, ಆಕ್ಚುಲಿ ಪೋಕ್ಸೋ ಪ್ರಕರಣಗಳು ದೇಶದಲ್ಲಿ ಅತ್ಯಂತ ಗಂಭೀರ ಮತ್ತು ಸೂಕ್ಷ್ಮ ಪ್ರಕರಣ. ಇದರ ಆರೋಪಿಯೇ ಪರಾರಿಯಾಗಿದ್ದ ಅನ್ನುವಂಥದ್ದು ಮಾತ್ರ ಒಮ್ಮೆ ಕಾನೂನು ವ್ಯವಸ್ಥೆಯನ್ನು ಮತ್ತೊಂದು ಬಾರಿ ಪ್ರಶ್ನೆ ಮಾಡುವಂತೆ ಮಾಡಿತ್ತು. ವೀಕ್ಷಕರೇ, in connection with the escape of 3 convicted prisoners from Central Prison Kalburgi, a case was taken up in Fartabad police station, and manhunt was launched by multiple special teams from city police and also from the range. Today morning, a credible information was received by a team led by Fartabad inspector that one suspect is moving near Humnabad Ring Road industrial area. When the team went there, and they found the suspect, one of the convicted prisoner, and when they insisted him to surrender, he assaulted our police staff, in which 2 staff are injured, and in self-defense police has opened fire and injured his right leg. The injured police staff and also the injured convicted prisoners are shifted to government hospital. They are stable. We are taking up a separate case for assault on the police, and also we are investigating into the cases. ಇನ್ನೊಂದು ಪ್ರಕರಣ ನಡೆದಿರುವಂತದ್ದು ಮಂಗಳೂರಿನಲ್ಲಿ. ಅಂದ್ರೆ ಮಂಗಳೂರಲ್ಲಿ ಏನಾಗಿದೆ ಅಂದ್ರೆ, ಒಬ್ಬ ಸರಗಳ್ಳ, ಅಥವಾ ಸಣ್ಣ ಪುಟ್ಟ ಪುಡಿಗಳ್ಳ ಅಂತಾನೆ ಹೇಳ್ಬಹುದು, ಆದ್ರೂ ಪೊಲೀಸರು ಆತನನ್ನ ಅರೆಸ್ಟ್ ಮಾಡಿದ್ರು. ಸರಗಳ್ಳತನ ಪ್ರಕರಣ ಒಂದರಲ್ಲಿ ಆತನ ಕರೆದುಕೊಂಡು ಹೋಗ್ತಿದ್ರು, ಅಂದ್ರೆ ಸೆಲ್ಲಿಗೆ, ಅಂದ್ರೆ ಠಾಣೆಗೆ ಕರ್ಕೊಂಡು ಹೋಗ್ತಿದ್ರು. ಆದ್ರೆ ಆ ಮಧ್ಯೆ ಆತ ಪೊಲೀಸರ ಕೈಯಿಂದ ಜಾರ್ಕೊಂಡು ಓಡಿ ಹೋಗಿದೆ. ಇದು ಬಹಳ ಒಂದು ಹಾಸ್ಯಾಸ್ಪದ ಮತ್ತು ಪೊಲೀಸರ ಕರ್ತವ್ಯ ಪ್ರಜ್ಞೆಯನ್ನ ಪ್ರಶ್ನಿಸುವಂತಹ ಒಂದು ಪ್ರಕರಣ ಕೂಡ ಹೌದು. ಯಾಕಂದ್ರೆ ಒಬ್ಬ ಆರೋಪಿಯನ್ನು ಹಿಡಿದು ಆತನನ್ನ ಪೊಲೀಸ್ ಠಾಣೆಯ ತನಕ ತಲುಪಿಸ್ಲಿಕ್ಕೆ ಆಗಿಲ್ಲ ಅನ್ನುವಂಥದ್ದು ಅವರ ಕರ್ತವ್ಯ ಲೋಪ ಅಲ್ಲದ ಇನ್ನೇನು ಅಲ್ಲ. ಯಾಕಂದ್ರೆ ಆತನನ್ನ ಹಿಡಿದು ಪೊಲೀಸ್ ಠಾಣೆ ತಗೊಂಡು ಹೋಗಿ ಮೊದಲ ವರ್ತಮಾನ ವರದಿಯನ್ನ ಅದನ್ನ ದಾಖಲು ಮಾಡಿ ಅವರನ್ನ ಆರೋಪಿಯನ್ನ ನ್ಯಾಯಾಧೀಶರ ಮುಂದೆ ತಂದು ನಿಲ್ಲಿಸಿ ಆತನಿಗೆ ಮುಂದಿನ ಏನು ತೀರ್ಮಾನ ಅಂದ್ರೆ ಜುಡಿಷಿಯಲ್ ಕಸ್ಟಡಿನೋ ಯಾವುದೋ ಕಸ್ಟಡಿಗೆ ಒಪ್ಪಿಸುವಂತ ಪ್ರಕ್ರಿಯೆಗಳೇನಿರ್ತವೋ ಅದನ್ನು ನಡೆಸಿದ ಬಳಿಕ ಆತನನ್ನ ತಲುಪಿಸಬೇಕಾದಲ್ಲಿ ತಲುಪಿಸುವಂತದ್ದು ಪೊಲೀಸರ ಕರ್ತವ್ಯ ಏನಾಗಿರುತ್ತೆ. ಆದ್ರೆ ಈಗ ಸರಗಳ್ಳ ನುಸುಳಿಕೊಂಡು ಕೈಯಿಂದ ಜಾರ್ಕೊಂಡು ಓಡೋದ ನಂತರ
ಎಷ್ಟು ಅಪಹಾಸ್ಯ ಆಯಿತು ಅಂದರೆ ಪೊಲೀಸರು ಆತನ ದೊಡ್ಡ ದೊಡ್ಡ ಡಿಸ್ಪ್ಲೇಲಿ ಆತನ ಫೋಟೋ ಹಾಕಿ ಈತನನ್ನು ಕಂಡ್ರೆ ಪತ್ತೆ ಹಚ್ಚಿ ಅನ್ನುವಂತಹ ಒಂದು ಡಿಸ್ಪ್ಲೇಯನ್ನು ಹಾಕುವ ಡಿಜಿಟಲ್ ಡಿಸ್ಪ್ಲೇ ಹಾಕುವಂಥ ಅನಿವಾರ್ಯತೆ ಕೂಡ ಪೊಲೀಸರಿಗೆ ಎದುರಾಯಿತು. ತಕ್ಷಣವೇ ಜಾಗೃತರಾದ ಪೊಲೀಸರು ಸಾಕಷ್ಟು ಕೆಲಸಗಳನ್ನು ಮಾಡಿದ ಹೊರತಾಗಿಯೂ ಕರ್ನಾಟಕದಲ್ಲಿ ಇತ್ತೀಚೆಗೆ ಈ ರೀತಿಯ ಜೈಲಿನಿಂದ ತಪ್ಪಿಸಿಕೊಳ್ಳುವ ಅಥವಾ ಲಾಕಪ್ನಿಂದ ಆರೋಪಿಗಳು ತಪ್ಪಿಸಿಕೊಳ್ಳುವಂತಹ ಪ್ರಕರಣಗಳು ಹೆಚ್ಚಾಗ್ತಿವೆ ಅನ್ನೋಂಥ ಮಾತುಗಳು ಕೇಳಿ ಬಂದು ವೀಕ್ಷಕರೇ. ಈ 3 ಪ್ರಕರಣಗಳಲ್ಲಿ ಪೊಲೀಸ್ ಇಲಾಖೆಯ ಮತ್ತು ಈ ಜೈಲು ಇಲಾಖೆ ಏನಂತ ಇರುತ್ತೇವಲ್ಲ ಪ್ರಿಸನ್, ಇದರ ಮರ್ಯಾದೆನೆ ಖಂಡಿತ ಹೋಗಿದೆ ಜನರ ಮುಂದೆ. ಈ ಕಲಬುರಗಿ ಜೈಲಿಂದ ಅಪರಾಧಿಗಳು ತಪ್ಪಿಸಿಕೊಂಡಿರುವ ಪ್ರಕರಣದಲ್ಲಿ ಒಬ್ಬನನ್ನ ಶೂಟೌಟ್ ಮಾಡಿ ಬಂಧಿಸಲಾಗಿದೆ. ಜೊತೆಗೆ 7-8 ಪೊಲೀಸರನ್ನ ಅಮಾನತು ಕೂಡ ಮಾಡಲಾಗಿದೆ. ಆದರೆ ಅಲ್ಲಿನ ಜೈಲು ಸಿಬ್ಬಂದಿಗಳು ಏನು ತಮ್ಮ ನಿರ್ಲಕ್ಷ್ಯ ವಹಿಸಿದ್ದಕ್ಕೆ ಮತ್ತು ಕಳೆದ ಹಲವಾರು ವರ್ಷಗಳಿಂದ ಅಲ್ಲಿನ ಏನು ಸೋಲಾರ್ ತಂತಿ ವ್ಯವಸ್ಥೆ ಅಂದರೆ ಈ ವಿದ್ಯುತ್ ಶಾಕ್ ಕೊಡುವಂಥ ಅಂದರೆ ಅದನ್ನು ತಪ್ಪಿಸಿಕೊಂಡು ಹೋಗದಂಥ ಒಂದು ಸೋಲಾರ್ ವಿದ್ಯುತ್ ಬೇಲಿ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಆ ಬೇಲಿ ವ್ಯವಸ್ಥೆ ಕೆಟ್ಟು ಬಹಳ ದಿನಗಳಾಗಿದ್ದು, ಆದರೆ ಅಲ್ಲಿನ ಅಧಿಕಾರಿಗಳು ಮತ್ತು ಅದನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದರು. ಹೀಗಾಗಿ ಈ ಅಪರಾಧಿಗಳಿಗೆ ತಪ್ಪಿಸಿಕೊಳ್ಳೋದಕ್ಕೆ ಬಹಳ ಸುಲಭವಾಗಿತ್ತು ಮತ್ತು ಅದನ್ನು ಯಶಸ್ವಿಯಾಗಿ ಸಾಧಿಸಿದ್ರು. ಹೀಗಾಗಿ ಈ ಒಂದು ಎಲ್ಲ ಕರ್ತವ್ಯದಲ್ಲಿ ಅಂದರೆ ಈ ಅಪರಾಧಿಗಳು ತಪ್ಪಿಸಿಕೊಳ್ಳದಂತೆ ನೋಡಿಕೊಳ್ಳುವ ಪ್ರಕ್ರಿಯೆಯಲ್ಲಿ ಅಲ್ಲಿನ ಜೈಲು ಸಿಬ್ಬಂದಿ ಕರ್ತವ್ಯ ಲೋಪ ಎಸಗಿದ್ದಾರೆ ಅನ್ನುವಂತಹ ಒಂದು ತೀರ್ಮಾನದ ಮೇಲೆ ಪೊಲೀಸ್ ಇಲಾಖೆ ಅವರನ್ನ ಅಮಾನತು ಮಾಡಿ ಬೇರೆ ಬೇರೆ ಕ್ರಮಗಳನ್ನು ಕೈಗೊಂಡಿದೆ. ಆದರೆ ಈ 3 ಆರೋಪಿಗಳು ತಪ್ಪಿಸಿಕೊಂಡಿರುವಂಥದ್ದು ಮಾತ್ರ ಕರ್ನಾಟಕದಲ್ಲಿನ ಜೈಲುಗಳು ಎಷ್ಟು ಸೇಫ್ ಅಂದ್ರೆ ಸಾರ್ವಜನಿಕವಾಗಿ ಎಷ್ಟು ಸೇಫ್ ಅನ್ನುವಂಥ ಪ್ರಶ್ನೆಯನ್ನ ಮತ್ತೊಮ್ಮೆ ಮೂಡಿಸಿ ವೀಕ್ಷಕರು. ಈಗ ಜೈಲಿಂದ ತಪ್ಪಿಸಿಕೊಂಡು ಪ್ರಕರಣಗಳು ಕರ್ನಾಟಕದ ಜೈಲಿನಲ್ಲಿ ನಡೆಯುತ್ತಿರುವ ಅಕ್ರಮಗಳು ಮತ್ತು ನಿರ್ಲಕ್ಷ್ಯದ ಬಗ್ಗೆ ಮತ್ತೊಮ್ಮೆ ಪ್ರಶ್ನೆ ಮಾಡುವಂತೆ ಮಾಡಿದೆ. ಹಾಗಂತೇಳಿ ಈ 3 ಪ್ರಕರಣಗಳು ಏನು ಹೊಸದೇನಲ್ಲ ಕರ್ನಾಟಕದ ಜೈಲುಗಳ ಇತಿಹಾಸ ನೋಡಿದ್ರೆ. ಯಾಕಂದ್ರೆ ಹಿಂದೆ ಸಾಕಷ್ಟು ಬಾರಿ ಇಂಥ ಘಟನೆಗಳು ನಡೆದಿವೆ. 2010 ಪ್ರಕರಣಗಳನ್ನು ತಗೊಂಡ್ರೆ ಕೊಪ್ಪಳ ಜಿಲ್ಲಾ ಕಾರಾಗೃಹದಿಂದ 8 ಕೈದಿಗಳು ಏಕಾಏಕಿ ಪರಾರಿಯಾಗಿದೆ. ಇದು ಅತಿ ದೊಡ್ಡ ಜೈಲ್ ಬ್ರೇಕ್ ಘಟನೆ ಆಗಿತ್ತು ಕರ್ನಾಟಕದ ಇತಿಹಾಸದಲ್ಲಿ. ಆ ಹಿಂದೆಯೂ ಸಾಕಷ್ಟು ನಡೆದಿದೆ. ಆದರೆ ಒಂದು ದಶಕದ ಹಿನ್ನೆಲೆಯಲ್ಲಿ ನೋಡಿದ್ರೆ ಇದು ಅತಿ ದೊಡ್ಡ ಘಟನೆ ಕೂಡ. ಅದೇ ರೀತಿ ಬೆಂಗಳೂರಿನಲ್ಲಿರುವಂತಹ ಪರಪ್ಪನ ಅಗ್ರಹಾರ ಜೈಲಿನ ಬಗ್ಗೆ ಪದೇ ಪದೇ ಸುದ್ದಿಗಳಾಗ್ತಾ ಇರ್ತವೆ. ಇಲ್ಲಿಂದ ಬಹಳ ದಶಕದ ಹಿಂದೆ ಪಾಕಿಸ್ತಾನಕ್ಕೆ ಫೋನ್ ಹೋಗಿರುವಂಥದ್ದು. ಆಮೇಲೆ ಈ ಜಯಲಲಿತಾ ಪ್ರಕರಣದಲ್ಲಿ ಶಶಿಕಲಾ ಅವರಿಗೆ ಅವರ ಆಪ್ತ ಶಶಿಕಲಾ ಅವರಿಗೆ ಐಷಾರಾಮಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿರುವಂಥದ್ದಾಗಲಿ, ಈ ನಟ ದರ್ಶನ್ ಈಗ ಪರಪ್ಪನಾಗ್ರ ಜೈಲಲ್ಲಿದ್ದಾರೆ ಕೊಲೆ ಆರೋಪದ ಮೇಲೆ. ಅವರ ಪ್ರಕರಣದಲ್ಲಿ ಅವರಿಗೂ ರಾಯಲ್ ಟ್ರೀಟ್ಮೆಂಟ್ ಕೊಟ್ಟಿರುವಂಥದ್ದು, ಇನ್ಯಾವುದೋ ರೌಡಿ ಜೊತೆ ಅವರು ಸಿಗರೇಟ್ ಸೇದುಕೊಂಡು ನಿಂತಿರುವಂಥದ್ದು, ಈ ರೀತಿಯ ನಾನಾ ಪ್ರಕರಣಗಳು ಆಗಾಗ ನಡೀತಾನೆ ಇರ್ತವೆ. ಹೀಗಾಗಿ ಪರಪ್ಪನ ಅಗ್ರಹಾರ ಜೈಲು ಅಂತೂ ಪದೇ ಪದೇ ಸುದ್ದಿಯಲ್ಲಿರುವಂತಹ ಒಂದು ಜೈಲು. ಇದು ಕರ್ನಾಟಕದ ವಿಚಾರಕ್ಕೆ ಬಂದಾಗ ಪರಪ್ಪನ ಅಗ್ರಹಾರ ಜೈಲು ಅತಿ ದೊಡ್ಡ ಒಂದು ಕಾರಾಗೃಹ. ಆದರೆ ಇಲ್ಲಿಯೇ ಒಂದು ಲೋಪಗಳು ನಡೀತಿರೋದು ಮತ್ತೆ ಪದೇ ಪದೇ ಅಲ್ಲಿನ ಅಧಿಕಾರಿಗಳು ಅಮಾನತು ಶಿಕ್ಷೆಗಳು ಪಡೆದಿರೋದು ಮತ್ತು ದೊಡ್ಡ ಸಂಗತಿಯಾಗಿದೆ. ಹೀಗಾಗಿ ಈ 3 ಪ್ರಕರಣಗಳು ದೊಡ್ಡದು ಅಲ್ಲ ಅನಿಸಿದ್ರು ಇತ್ತೀಚಿನ ದಿನಗಳಲ್ಲಿ ಈ ಜೈಲುಗಳಲ್ಲಿ ನಡೆಯುತ್ತಿರುವ ಅಕ್ರಮಗಳ ವಿಚಾರ ಮಾತ್ರ ಜನ ಈ ಒಂದು ವ್ಯವಸ್ಥೆಯನ್ನು ಅಂದ್ರೆ ಕಾನೂನು ವ್ಯವಸ್ಥೆಯನ್ನ, ಪೊಲೀಸ್ ವ್ಯವಸ್ಥೆಯನ್ನು ಮತ್ತು ಕಾರಾಗೃಹ ವ್ಯವಸ್ಥೆಯನ್ನು ಅಂದ್ರೆ ಅಲ್ಲಿನ ಸಿಬ್ಬಂದಿ ನಿರ್ವಹಣೆಯ ವಿಚಾರವನ್ನ ಮತ್ತೆ ಮತ್ತೆ ಪ್ರಶ್ನಿಸುವಂತೆ ಮಾಡಿದೆ ವೀಕ್ಷಕರು. ಈ ಜೈಲು ಹಾರುವಂಥದ್ದು, ಜೈಲಿನಿಂದ ತಪ್ಪಿಸಿಕೊಳ್ಳುವಂಥದ್ದು ಮತ್ತು ಈ ಜೈಲಿನ ಅಕ್ರಮಗಳ ಬಗ್ಗೆ ಪದೇ ಪದೇ ಚರ್ಚೆಗಳಾಗ್ತವೆ. ಆದ್ರೆ ಅದಕ್ಕೊಂದು ಪರಿಹಾರ ಅಂತ ಇಲ್ಲೂ ಸಿಗ್ತಿಲ್ಲ. ನಾವು ಆಗಾಗ ಗಮನಿಸಿರ್ತೇವೆ ವಿಧಾನಸಭೆ ಅಥವಾ ವಿಧಾನ ಪರಿಷತ್ ಈ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಬಾರಿ ಈ ಬಗ್ಗೆ ಚರ್ಚೆಗಳು ನಡೆದಿವೆ. ಆಡಳಿತಾರೂಢ ಪಕ್ಷ ಇರುವಾಗ ಆ ಪಕ್ಷದ ವಿರುದ್ಧ ಪ್ರತಿಪಕ್ಷಗಳು ಮಾಡಿದ್ರೆ ಒಂದು ಪಕ್ಷ ಅಧಿಕಾರದಲ್ಲಿರುವಾಗ ಮತ್ತೊಂದು ಪಕ್ಷ ಮಾತನಾಡುವಂಥದ್ದು ಈ ರೀತಿ ಪದೇ ಪದೇ ನಡೀತಾ ಇದೆ. ಆದ್ರೆ ಒಟ್ಟಾರೆ ಒಂದು ವ್ಯವಸ್ಥೆಯನ್ನು ಅಥವಾ ಸಿಸ್ಟಮ್ ಅನ್ನು ಸುಧಾರಿಸಿಕೊಳ್ಳೋದಕ್ಕೆ ಯಾವ ಪಾರ್ಟಿಗೂ ಆಗ್ತಾ ಇಲ್ಲ. ಸದ್ಯಕ್ಕೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿದೆ. ಹಿಂದೆ ಅವರು ಬಿಜೆಪಿ ಆಡಳಿತದಲ್ಲಿ ಇದ್ದಾಗ ಸಾಕಷ್ಟು ಬಾರಿ ಜೈಲು ವಿಚಾರದಲ್ಲಿ ಸಾಕಷ್ಟು ಟೀಕೆಗಳನ್ನ ಮಾಡಿದ್ರು. ಆದ್ರೆ ಈಗ ಈ ವಿಚಾರಕ್ಕೆ ಬಂದಾಗ ಈಗಲೂ ಆ ಒಂದು ಅಕ್ರಮ ಮತ್ತು ಅಲ್ಲಿನ ಒಂದು ನಿರ್ಲಕ್ಷ್ಯ ಮುಂದುವರಿತಾನೆ ಇದೆ. ಆದ್ರೆ ಅದನ್ನ ಸಂಪೂರ್ಣವಾಗಿ ನಿಲ್ಲಿಸುವ ತಡೆಗಟ್ಟುವಂತಹ ಕೆಲಸ ಸಾಧ್ಯ ಆಗ್ತಿಲ್ಲ ವೀಕ್ಷಕರಿಗೆ. ಪ್ರತಿ ಬಾರಿ ಇಂಥ ಒಂದು ಘಟನೆಗಳು ನಡೆದಾಗ ಅಮಾನತು ಮಾಡುವಂತದ್ದಾಗ್ಲಿ ಅಥವಾ ಇನ್ನೇನು ನಿಯಂತ್ರಿತ ಒಂದು ಕ್ರಮಗಳನ್ನ ಕೈಗೊಳ್ಳುವುದು ಸಾಮಾನ್ಯ. ಆದ್ರೆ ಇದರಿಂದ ಇಡೀ ಸಮಸ್ಯೆ ಪರಿಹಾರ ಆಗುತ್ತೆ ಅನ್ನುವಂಥದ್ದು ಸುಳ್ಳು. ಯಾಕಂದ್ರೆ ಈ ಹಿಂದೆಯೂ ಹಲವು ಬಾರಿ ಅಮಾನತಾಗಿದ್ದಾರೆ, ಆಮೇಲೆ ಅಧಿಕಾರಿಗಳು ವಾಪಸ್ ಬಂದರೆ ಹಿರಿಯ ಅಧಿಕಾರಿಗಳ ತಲೆದಂಡ ಕೂಡ ಆಗಿದ್ದು ಅಂತ ನಮಗೆ ಗೊತ್ತಿದೆ ಪರಪ್ಪನ ಅಗ್ರಹಾರ ಜೈಲು ವಿಚಾರಕ್ಕೆ ಬಂದಾಗ. ಆದ್ರೆ ವ್ಯವಸ್ಥೆ ಸುಧಾರಿಸಿದೆ ಅನ್ನುವ ಒಂದು ಪ್ರಶ್ನೆ ಕೇಳಿದಾಗ ಯಾರ ಹತ್ರ ಅದಕ್ಕೆ ಉತ್ತರ ಇಲ್ಲ. ಆದ್ರೆ ಇದರ ಹಿನ್ನೆಲೆಯಲ್ಲಿ ಸಾಕಷ್ಟು ಸಮಸ್ಯೆಗಳೇ ಇವೆ ಅನ್ನೋದ್ರೆ ಈ 2 ಇಲಾಖೆಗಳಲ್ಲಿ ಸಾಕಷ್ಟು ಸಮಸ್ಯೆಗಳು ಇವೆ ಅನ್ನುವಂಥದ್ದು ಮಾತ್ರ ಸತ್ಯ. ಯಾಕಂದ್ರೆ ಇವೆರಡು ಗೃಹ ಇಲಾಖೆಗೆ ಸಂಬಂಧಪಟ್ಟಿರುವಂತಹ 2 ಪ್ರತ್ಯೇಕ ಒಂದು ಕಾರ್ಯಾಚರಣೆ ವ್ಯವಸ್ಥೆ, ಅಂದ್ರೆ ಕಾರಾಗೃಹ ಆಗ್ಲಿ ಪೊಲೀಸ್ ಇಲಾಖೆ ಆಗ್ಲಿ. ಆದ್ರೆ ಇಲ್ಲಿ ಪ್ರಮುಖವಾಗಿ ಕಾಣ್ತಿರುವಂತದ್ದು ಸಿಬ್ಬಂದಿಗಳ ಕೊರತೆ. ನಾವು ಪೊಲೀಸ್ ಇಲಾಖೆಯ ಬಗ್ಗೆ ವಿಚಾರಕ್ಕೆ ಬಂದಾಗ ಸಾಕಷ್ಟು ಬಾರಿಗೆ ಸುದ್ದಿಗಳಾಗ್ತಾ ಇರ್ತವೆ. ಪೊಲೀಸ್ ಇಲಾಖೆಯಲ್ಲಿ ಸಿಬ್ಬಂದಿಗಳ ಕೊರತೆ ಇದ್ದಾರೆ. ಅವರು ನಿರಂತರವಾಗಿ 14-15 ಗಂಟೆ ಒಬ್ಬೊಬ್ಬ ಸಿಬ್ಬಂದಿ ಕೆಲಸ ಮಾಡಬೇಕಾಗತ್ತೆ.
ವ್ಯವಸ್ಥೆ ಅಥವಾ ಈ ರ್ಯಾಲಿಗಳು ಇನ್ಯಾವುದೋ ಘಟನೆಗಳು ಅಹಿತಕರ ಘಟನೆಗಳಾಗಲಿ ಇನ್ನೂ ನಡೆದಾಗ ಅವರು ಸತತವಾಗಿ ಕೆಲಸ ಮಾಡಬೇಕಾಗತ್ತೆ. ಆಗ ಜೊತೆಗೆ ಅವರು ವಿಶ್ರಾಂತಿ ಇಲ್ಲದ ಕೆಲಸ ಮಾಡೋದ್ರಿಂದ ಅವರ ಕರ್ತವ್ಯ ಒಂದು ಕ್ಷಮತೆ ಏನಿದೆಯೋ ಅದು ಕಡಿಮೆ ಆಗ್ತಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತದೆ. ಆದರೆ ಸರ್ಕಾರ ಮಾತ್ರ ಈ ಒಂದು ಸಿಬ್ಬಂದಿಗಳನ್ನ ಮತ್ತೆ ನಿಯೋಜಿಸುವಂತಹ ನೇಮಕ ಮಾಡುವಂತಹ ಪ್ರಕ್ರಿಯೆಗಳನ್ನು ಬಹಳ ನಿಧಾನವಾಗಿ ಮಾಡ್ತದೆ. ಆಗಾಗ ಕೆಲವು ಸಿಬ್ಬಂದಿಗಳನ್ನು ನೇಮಕ ಮಾಡ್ತಿರೋ ಹೊರತಾಗಿಯೂ ಕಾನೂನು ವ್ಯವಸ್ಥೆ ಕಾಪಾಡುವಂತ ಪೊಲೀಸ್ ಇಲಾಖೆಗೆ ದೊಡ್ಡ ಮಟ್ಟಿನ ಸಿಬ್ಬಂದಿ ಅಥವಾ ಅದಕ್ಕೆ ಬೇಕಾದಷ್ಟು ಸಿಬ್ಬಂದಿಗಳನ್ನ ನೇಮಕ ಮಾಡುವಂಥದ್ದು ಎಲ್ಲಾ ಸರ್ಕಾರಗಳ ಆದ್ಯ ಕರ್ತವ್ಯ ಆಗಿರ್ತದೆ. ಹೀಗಾಗಿ ಪೊಲೀಸ್ ಇಲಾಖೆಯಲ್ಲಿನ ಸಮಸ್ಯೆ ಕೂಡ ಈ ಒಂದು ಲೋಪಗಳಿಗೆ ಅಂದ್ರೆ ಆರೋಪಿಗಳು ತಪ್ಪಿಸಿಕೊಳ್ಳೋದಕ್ಕೆ ಕಾರಣ ಆಗ್ತಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತದೆ. ಇನ್ನು ಜೈಲಿನ ವಿಚಾರಕ್ಕೆ ಬಂದ, ಕಾರಾಗೃಹದ ವಿಚಾರಕ್ಕೆ ಬಂದಾಗ ನಾನು ಈಗಾಗಲೇ ಹೇಳಿದೆ, ಅಲ್ಲಿನ ಒಂದು ಸೋಲಾರ್ ತಂತಿ ಬೇಲಿ ಏನಿತ್ತೋ ಅದನ್ನ ಕೆಟ್ಟು ಹೋಗಿ ಸಾಕಷ್ಟು ದಿನಗಳಾಗಿದ್ದು ಅಂತ. ಎಷ್ಟು ನಿರ್ಲಕ್ಷ್ಯ ಅಂದ್ರೆ ಅದನ್ನ ರಿಪೇರಿ ಮಾಡೋದಕ್ಕೆ ಸರ್ಕಾರ ಅಥವಾ ಆ ಇಲಾಖೆ ಮುಂದಾಗಿಲ್ಲ ಅಂದ್ರೆ ಅಲ್ಲೇನೋ ಕೊರತೆ ಇದೆ ಅಂತ ಅರ್ಥ, ಅಂದ್ರೆ ಅನುದಾನದ ಕೊರತೆ ಇದೆ ಅಂತ ಅರ್ಥ. ಅಷ್ಟು ದುಡ್ಡು ಹಾಕಿ ಅದನ್ನು ರಿಪೇರಿ ಮಾಡಿದ್ರೆ ಆ ಒಂದು ಸಮಸ್ಯೆಗಳೇ ಬರ್ತಿರ್ಲಿಲ್ಲ, ಮರ್ಯಾದೆ ಹೋಗುವಂತ ಪ್ರಶ್ನೆ ಕೂಡ ಎದುರಾಗ್ತಿರ್ಲಿಲ್ಲ. ಆದ್ರೆ ಈಗ ಏನಾಗಿದೆ ಅಂದ್ರೆ ಅಲ್ಲಿ ಮೂಲ ಸೌಕರ್ಯದ ಸಮಸ್ಯೆಗಳು ಸಾಕಷ್ಟಿದಾವೆ. ಬೆಂಗಳೂರು ಪರಪ್ಪನ ಅಗ್ರಹಾರ ಸೇರಿದಂತೆ ಕರ್ನಾಟಕದ ಎಲ್ಲಾ ಜೈಲುಗಳಲ್ಲಿ ಅಲ್ಲಿನ ಮಿತಿ ಮೀರಿ ಅಪರಾಧಿಗಳು ಅಥವಾ ಆರೋಪಿಗಳಿದ್ದಾರೆ, ಸಜಾ ಕೈದಿಗಳು ಸೇರಿದಂತೆ ಎಲ್ಲರೂ. ಅಂದ್ರೆ ಅಲ್ಲಿನ 2,000 ಕೆಪಾಸಿಟಿ ಅಂದ್ರೆ 5,000ದಷ್ಟು ಕೈದಿಗಳನ್ನ ಅಲ್ಲಿ ಇಟ್ಟಿರುವಂತಹ ಒಂದು ಪ್ರಸಂಗ ನಮ್ಮ ಕಣ್ಣ ಮುಂದೆ ಇದೆ. ಹಾಗಾಗಿ 2,000ಕ್ಕೆ ಬೇಕಾಗಿರುವ ಸಿಬ್ಬಂದಿಗಳ 5,000 ಮಂದಿಯನ್ನು ನಿಯಂತ್ರಿಸುವುದಂದ್ರೆ ಅಷ್ಟು ಸುಲಭ ಅಲ್ಲ. ಹೀಗಾಗಿ ಲೋಪಗಳಾಗ್ತವೆ. ಪ್ರತಿಯೊಬ್ಬನ ಮೇಲೆ ಕಣ್ಣಿಡುವುದು ಅಷ್ಟು ಸುಲಭ ಅಲ್ಲ. ಎಲ್ಲರೂ ಮನುಷ್ಯರಾಗಿರ್ತಾರೆ. ಈಗ ಜೈಲು ಅಲ್ಲಿನ ಗಸ್ತು ತಿರುಗುವಂತಹ ವ್ಯವಸ್ಥೆ ಆಗಲಿ ಇನ್ಯಾವುದೇ ವ್ಯವಸ್ಥೆ ಆಗಲಿ ಅವರು ಮನುಷ್ಯರೇ ಆಗಿರ್ತಾರೆ. ಅವರಿಗೆ ತಮ್ಮ ಒಂದು ವ್ಯಾಪ್ತಿ ಮೀರಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಬಹುತೇಕ ಮಾಡಿರ್ತಾರೆ ಮತ್ತು ಡ್ರೈನ್ ಔಟ್ ಆಗಿರ್ತಾರೆ. ಅದರಿಂದಾಗಿ ಹೀಗಾಗಿ ಆ ಲೋಪಗಳು ನಡೀತಾ ಇರ್ತಾರೆ. ಇನ್ನು ಮೂಲ ಸೌಕರ್ಯದ ವಿಚಾರಕ್ಕೆ ಬಂದಾಗ ಅತ್ಯಾಧುನಿಕ ತಂತ್ರಜ್ಞಾನಗಳು ಸಾಕಷ್ಟಿದಾವೆ ಜೈಲುಗಳಲ್ಲಿ. ಅದನ್ನ ನಿಯಂತ್ರಣ ಮಾಡೋದಕ್ಕೆ, ಅದನ್ನ ಅಳವಡಿಕೆ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಯಾಕಂದ್ರೆ ಅದಕ್ಕೆ ಸಾಕಷ್ಟು ಅನುದಾನಗಳು ಬೇಕಾಗ್ತವೆ. ಮೊದಲೇ ಇಲ್ಲಿ ಮಿತಿಮೀರಿದ ಕೈದಿಗಳ ಸಂಖ್ಯೆ, ಜೊತೆಗೆ ಮೂಲ ಸೌಕರ್ಯದ ಕೊರತೆ, ಈ ಎಲ್ಲ ಕಾರಣಗಳಿಂದ ಜೈಲು ತಪ್ಪಿಸುವಂತಹ ಪ್ರಕರಣಗಳು ಆಗಾಗ ರಿಪೀಟ್ ಆಗ್ತಾ ಇದೆ. ಜೊತೆಗೆ ಇಲಾಖೆಯ ಮರ್ಯಾದೆಯನ್ನ ಕಳೀತಾ ಇದೆ. ವೀಕ್ಷಕರೇ, ಈ ಜೈಲಿನಿಂದ ತಪ್ಪಿಸಿಕೊಳ್ಳುವ ಪ್ರಕರಣಗಳು ಆಗಾಗ ರಾಜಕೀಯ ಜಟಾಪಟಿಗೆ ಕಾರಣ ಆಗ್ತಿವೆ ಹೊರತು ಅದಕ್ಕೆ ಯಾವುದೇ ಪಕ್ಷ ಸರಿಯಾದ ಪರಿಹಾರ ಕಂಡುಕೊಳ್ಳೋದಿಲ್ಲ. ಈಗ ಗೃಹ ಸಚಿವರಾಗಿರುವಂತಹ ಪ್ರಿಯಾಂಕಾ ಖರ್ಗೆ ಈ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಮತ್ತೆ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಜೈಲುಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಹಿಂದಿನ ಗೃಹ ಸಚಿವರಾಗಿದ್ದಂತಹ ಆರಗ ಜ್ಞಾನೇಂದ್ರ ಅವರು ಕೂಡ ಈ ಬಗ್ಗೆ ಮಾತನಾಡಿದ್ದಾರೆ. ಅವರು ಕೂಡ ಈ ಸರ್ಕಾರವನ್ನ ಟೀಕಿಸಿದ್ದಾರೆ. ಆದ್ರೆ ಪರಿಹಾರ ಯಾರ ಬಳಿ ಇದೆ ಅಂತ ಕೇಳಿದ್ರೆ ಯಾರ ಬಳಿಯೂ ಸರಿಯಾಗಿ ಉತ್ತರ ಇಲ್ಲ. ಆ ಸಂದರ್ಭದಲ್ಲಿ ಇಲ್ಲ ನಾವೆಲ್ಲ ಸರಿಪಡಿಸ್ತೇವೆ ಅಂತ ಹೇಳ್ತಾರೆ ಹೊರತು ಇದಕ್ಕೊಂದು ಸಂಪೂರ್ಣ ಫುಲ್ ಸ್ಟಾಪ್ ಹಾಕುವಂತಹ ವ್ಯವಸ್ಥೆ ಅಥವಾ ಅನುದಾನವನ್ನ ಬಿಡುಗಡೆ ಮಾಡುವ ಕೆಪಾಸಿಟಿ ಸದ್ಯ ಸರ್ಕಾರಗಳ ಬಳಿ ಇಲ್ಲ ಅನ್ನುವಂಥದ್ದೇ ವಿಪರ್ಯಾಸ ಸಂಗತಿ. ವೀಕ್ಷಕರೇ, ಗೃಹ ಸಚಿವನಾದ್ಮೇಲೆ ಈ ಜವಾಬ್ದಾರಿ ವಹಿಸ್ಕೊಂಡಾದ್ಮೇಲೆ ಮೊದಲನೇ ಬಾರಿಗೆ ಇವತ್ತು ಪರಪ್ಪನ ಅಗ್ರಹಾರ ಜೈಲಿಗೆ ವಿಸಿಟ್ ಮಾಡಿ ಅಲ್ಲಿ ಏನೇನು ನಡೀತಾ ಇದೆ, ಹೇಗೆ ನಡೆಸ್ತಾರೆ ಅದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದೇನೆ. ಅಲ್ಲಿ ಬೇಕಾಗಿರುವಂಥ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಇರ್ಬೋದು ಅಥವಾ ಟೆಕ್ನಾಲಜಿ ಅಪ್ಗ್ರೇಡ್ ಇರ್ಬೋದು, ಮತ್ತು ವಿಶೇಷವಾಗಿ ಸಾಕಷ್ಟು ಬಾರಿ ಮಾಧ್ಯಮದಲ್ಲಿ ಕೆಲವು ಲೋಪಗಳ ಬಗ್ಗೆ, ನ್ಯೂನತೆಗಳ ಬಗ್ಗೆ ಪ್ರಸ್ತಾಪ ಆಗ್ತಾನೆ ಇರುತ್ತೆ. ಸೊ ಅದು ಹೇಗಾಗುತ್ತೆ ಏನು ಅಂತೆಲ್ಲ ತಿಳ್ಕೊಳಕ್ಕೆ. ವೀಕ್ಷಕರಿಗೆ ಕೊನೆಯದಾಗಿ ಹೇಳೋದಿದ್ರೆ, ಒಂದು ಜೈಲಿನಿಂದ ಒಂದು ಸ್ಟೇಷನ್ ಇಂದ ಅಪರಾಧಿ ಅಥವಾ ಆರೋಪಿ ತಪ್ಪಿಸಿಕೊಂಡ್ರೆ ಅದರ ಸಂಪೂರ್ಣ ಹೊಣೆಗಾರಿಕೆ ಇಲಾಖೆಯದ್ದಾಗಿರುತ್ತದೆ. ಪ್ರಥಮವಾಗಿ ಅಲ್ಲಿ ನೋಡುವಾಗ ಅಲ್ಲಿನ ತಕ್ಷಣದ ಸಿಬ್ಬಂದಿಗಳು ಯಾರು ಇರ್ತಾರೋ ಕೆಳ ಹಂತದ ಅವರನ್ನ ಮಾತ್ರ ಅಮಾನತು ಮಾಡುವಂಥದ್ದು ಅಥವಾ ಅವರ ಮೇಲೆ ಕಠಿಣ ಕ್ರಮಗಳನ್ನು ಕೈಗೊಳ್ಳುವಂತಹ ಕ್ರಮಗಳು ನಡೀತಾ ಇರ್ತವೆ. ಆದ್ರೆ ಇದು ಅಲ್ಲಿಗೆ ಮಾತ್ರ ಸೀಮಿತ ಆಗಿರೋದಿಲ್ಲ. ಅದಕ್ಕಿಂತ ಮೇಲಧಿಕಾರಿಗಳು ಅಥವಾ ಸಚಿವರು ಅಥವಾ ಆಯಾ ಇಲಾಖೆ ಅಂದ್ರೆ ಗೃಹ ಸಚಿವರಾದ್ರೆ ಗೃಹ ಸಚಿವರು ಅವರಿಗೂ ಇದರ ಹೊಣೆಗಾರಿಕೆ ಸಾಕಷ್ಟಿದೆ. ಇವರೆಲ್ಲರೂ ಜೊತೆಯಾಗಿ ನಿಂತು ವ್ಯವಸ್ಥೆಯನ್ನು ಸರಿಪಡಿಸ್ತೇವೆ ಅಂದ್ರೆ ಮಾತ್ರ ಈ ಒಂದು ಅಹಿತಕರ ಘಟನೆಗಳು ಅಥವಾ ಈ ಅವಮಾನಕರ ಘಟನೆಗಳು ರಾಜ್ಯದಲ್ಲಿ ನಡೆಯೋದಿಲ್ಲ ಅನ್ನುವಂಥದ್ದೇ ಜನಸಾಮಾನ್ಯರ ಅಭಿಪ್ರಾಯ ಆಗಿರುತ್ತದೆ. ವೀಕ್ಷಕರು, ಇದು ನಮ್ಮ ಇವತ್ತಿನ ಫೋಕಸ್ ಪುಲರ್ ಕಾರ್ಯಕ್ರಮ. ಮತ್ತೆ ಇದೇ ರೀತಿಯ ಒಂದು ವಿಶೇಷ ಸಂಗತಿಯೊಂದಿಗೆ ನಾಳೆ ಮತ್ತೆ ಭೇಟಿಯಾಗ್ತೇವೆ. ಅಲ್ಲಿ ತನಕ ನಮಸ್ಕಾರ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.